ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಸಮಯದ ಹಿಂದೆ ರಾಹುಲ್ ಗಾಂಧಿ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸಿದ್ರು. ಅದರಲ್ಲಿ ಹೇಳ್ತಾರೆ ಯಾವ ರೀತಿ ಎಲೆಕ್ಷನ್ ನಲ್ಲಿ ಫ್ರಾಡ್ ನಡೀತಾ ಇದೆ. ಒಂದು ಪರ್ಟಿಕ್ಯುಲರ್ ಪಾರ್ಟಿ ಅಂದ್ರೆ ಬಿಜೆಪಿಯನ್ನ ಗೆಲ್ಸೋದಕ್ಕೆ ಮುಂದಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ಒಂದಷ್ಟು ಸಾಕ್ಷಿಗಳನ್ನ ಕೈಯಲ್ಲಿಟ್ಕೊಂಡು ಬಂದು ಇದೇ ಆಟಮ್ ಬಾಂಬ್ ಅಂತ ಕೂಡ ಹೇಳ್ತಾ ಇದ್ರು. ಇಲ್ಲಿ ರಾಹುಲ್ ಗಾಂಧಿ ಚುನಾವಣೆ ಆಯೋಗದ ಮೇಲೆ ನೇರವಾದ ಆರೋಪ ಮಾಡ್ತಾರೆ. ಸೊ ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಕೊಡ್ಲೇಬೇಕಿತ್ತು. ಅದಕ್ಕಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಮತ ಕಳ್ಳಾಟನ ಆಗಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಹೇಳ್ತಾರೆ. ಇದಾದ ಬಳಿಕ ಚುನಾವಣಾ ಆಯೋಗ ಒಂದು ಪ್ರೆಸ್ ಮೀಟ್ ಮಾಡಿದೆ. ಅದರಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಒಂದೊಂದಾಗಿಯೇ ಎಲ್ಲದಕ್ಕೂ ಉತ್ತರವನ್ನ ಕೊಡ್ತಾರೆ. ರಾಹುಲ್ ಗಾಂಧಿ ಚುನಾವಣಾ ಆಯೋಗ ಮತಕಳ್ಳಾಟ ಮಾಡಿದೆ ಅನ್ನುವ ಆರೋಪಕ್ಕೆ ಚುನಾವಣಾ ಆಯೋಗ ಹಿಟ್ ಬ್ಯಾಕ್ ಮಾಡಿದೆ. ಇದನ್ನ ಈಗ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಆಕ್ಚುಲಿ ರಾಹುಲ್ ಮಾಡಿದ ಆರೋಪ ಏನು, ಅದಕ್ಕೆ ಚುನಾವಣಾ ಆಯೋಗ ಕೊಟ್ಟ ಉತ್ತರ ಏನು, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಾಹುಲ್ ಗಾಂಧಿ ಕೆಲವರ ಹೌಸ್ ನಂಬರ್ 00 ಇದೆ. ಒಂದೇ ವ್ಯಕ್ತಿಗೆ ಹಲವು ಐಡಿಗಳಿವೆ. ಇನ್ನು ಹಲವು ಆರೋಪಗಳನ್ನ ಮಾಡಿದ್ರು. House number 0. No, you're laughing. There are thousands and thousands of these people. No address, house number 0. House number 0, house number 0. नहीं आप हंस रहे हो भैया, पूरा सिस्टम उड़ा दिया है, चोरी हो रही है. अभी तो शुरुआत की है हमने. और दिखाइए. अच्छा थोड़ा जूम आउट कीजिए. Now these are of 3 types. Either an address that doesn't exist, you go look for it, it's not there, or the address is 0, house number 0 or street number 0, or then the address cannot be verified. ಇದೆಲ್ಲ ಶುರುವಾಗಿದ್ದು ಹೇಗೆ ಅಂದ್ರೆ ಆಗಸ್ಟ್ 7ರಂದು ವ್ಯವಸ್ಥಿತವಾಗಿ ಮತದಾರರ ಪಟ್ಟಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಫೇಕ್ ಐಡಿ ಕ್ರಿಯೇಟ್ ಮಾಡಿದ್ದಾರೆ, ಮನೆ ಅಡ್ರೆಸ್ ತಪ್ಪಾಗಿದೆ, ಚುನಾವಣಾ ಆಯೋಗ ಮತಗಳ್ಳಾಟ ಮಾಡಿದೆ ಅಂತ ಹೇಳ್ತಾರೆ. ಇದಕ್ಕೆ ಈಗ ಆಗಸ್ಟ್ 17ನೇ ತಾರೀಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪತ್ರಿಕಾಗೋಷ್ಠಿ ನಡೆಸಿದೆ. ಎಲೆಕ್ಷನ್ ಕಮಿಷನ್ ನ ಚೀಫ್ ಆದ ಜ್ಞಾನೇಶ್ ಕುಮಾರ್ ಅವರೇ ಇದರ ನೇತೃತ್ವವನ್ನ ವಹಿಸ್ಕೊಳ್ತಾರೆ. ರಾಹುಲ್ ಗಾಂಧಿ ಆಗಸ್ಟ್ 7ನೇ ತಾರೀಕಿಗೆ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳಿದನ್ನ ನೋಡೋಣ. ಬೆಂಗಳೂರು ಸೆಂಟ್ರಲ್ ನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಇಬ್ಬರ ಮಧ್ಯ ಫೈಟ್ ಇತ್ತು. 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 6,24,000 ವೋಟ್ಗಳು ಸಿಕ್ಕಿತ್ತು. ಬಿಜೆಪಿಗೆ 6,58,000 ವೋಟ್ಗಳು ಸಿಕ್ಕಿತ್ತು. ಇಲ್ಲಿ ಮಾರ್ಜಿನ್ ಆಫ್ ವಿಕ್ಟರಿ ಎಷ್ಟಿತ್ತು ಅಂದ್ರೆ 32,000 ವೋಟ್ಗಳು. ಇಲ್ಲಿ ರಾಹುಲ್ ಗಾಂಧಿ ಅವರ ಪ್ರಕಾರ 1 ಲಕ್ಷಕ್ಕಿಂತ ಹೆಚ್ಚು ಮತಗಳು ಕಳ್ತನ ಆಗಿದೆ. ಆ 1 ಲಕ್ಷ ವೋಟ್ಗಳು ಕಾಂಗ್ರೆಸ್ಗೆ ಸಿಕ್ತಿದ್ರೆ ಕಾಂಗ್ರೆಸ್ ಗೆಲ್ತಾ ಇತ್ತು ಅಂತ ಕೂಡ ಹೇಳ್ತಾರೆ. ಅದರಲ್ಲೂ ಮಹದೇವ್ಪುರ ಕ್ಷೇತ್ರದಲ್ಲಿ ಈ ರೀತಿ ಆಗಿದೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ 5 ರೀತಿಯ ವೋಟ್ ಕಳ್ಳತನ ಆಗಿದೆ ಅಂತೆ. 11,965 ಡೂಪ್ಲಿಕೇಟ್ ವೋಟಿಂಗ್ ನಿಂದ 40,009 ಫೇಕ್ ಹಾಗೂ ಇನ್ವ್ಯಾಲಿಡ್ ವೋಟ್ಸ್, ಬಲ್ಕ್ ವೋಟ್ ಇನ್ ಸಿಂಗಲ್ ಅಡ್ರೆಸ್, 4,132 ಇನ್ವ್ಯಾಲಿಡ್ ಫೋಟೋಸ್ ಇರುವಂತಹ ವೋಟರ್ಸ್, 33,692 ಮಿಸ್ಯೂಸ್ ಆಫ್ ಫಾರ್ಮ್ 6 ಅಂತ ಆರೋಪ ಮಾಡಿದ್ರು. So out of 6,50,000 total votes in the assembly of Mahadevpura, 1,250,000 votes were stolen. They were stolen in 5 different ways. The first way, duplicate voters. One voter appearing multiple times on the voter list. Fake and invalid addresses. Voters who didn't have addresses or were just fake addresses. Bulk voters in single address. One building, 50 people, 60 people, 1 bedroom house, but we go there, no 50 people living there. No record of those people ever having living there. One family living in that house. Invalid photos, photos which you simply cannot see or no photos existing of theirs on the polling list. And then the most interesting, misuse of Form 6. Form 6 is the form that allows new voters to become voters. So generally Form 6 is anyone who's 18 and above but hasn't voted in the last election. So they should be between 18 and 22, 23 years old. ಈಗ ಚುನಾವಣಾ ಆಯೋಗ ಇದಕ್ಕೆ ಯಾವ ತರದ ಎದುರೇಟು ಕೊಟ್ಟಿದೆ ನೋಡಿ.
ವೋಟ್ ಕಳ್ಳತನ ಅನ್ನೋದು ಸಂವಿಧಾನವನ್ನ ಅವಮಾನಿಸುವ ಮತ್ತು ಅದರ ಮೇಲಿರುವ ನಂಬಿಕೆಯನ್ನ ಹಾಳು ಮಾಡುವ ಪದ. ಬಿಹಾರದಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ, ಎಸ್ಐಆರ್ ಸೇರಿದಂತೆ ಎಲ್ಲಾ ಪಕ್ಷಗಳನ್ನ ಚುನಾವಣಾ ಆಯೋಗ ಸಮಾನವಾಗಿ ನೋಡ್ತಾ ಇದೆ ಅಂತ ಕೂಡ ಒತ್ತಿ ಹೇಳ್ತು. लगभग सभी राजनीतिक दल मतदाता सूची में त्रुटियों के सुधार के लिए मांग करते रहे हैं और इसी मांग को पूरा करने के लिए ही चुनाव आयोग ने गहन पुनरीक्षण अर्थात स्पेशल इंटेंसिव रिवीजन एसआईआर की शुरुआत बिहार से की है। एसआईआर की प्रक्रिया में सभी मतदाता, बूथ लेवल ऑफिसर्स और सभी राजनीतिक दलों द्वारा नामित 1.6 लाख बीएलएस ने मिलकर एक प्रारूप सूची तैयार की है। इस प्रारूप सूची की एक कॉपी आप सभी लोगों को दी गई है, जिसमें कि हर बूथ में जब ये प्रारूप सूची तैयार की जा रही थी तो सभी राजनीतिक दलों के बूथ लेवल एजेंट्स ने उसे हस्ताक्षर के साथ भी सत्यापित किया है। ರಾಹುಲ್ ಗಾಂಧಿ ಆರೋಪ ಮಾಡಿದ್ದೇನೋ ಮಾಡಿದ್ರು, ಆಮೇಲೆ ಅದನ್ನ ಪ್ರೂವ್ ಮಾಡೋಕೆ ಚುನಾವಣಾ ಆಯೋಗದ ಮಾಹಿತಿಗಳನ್ನೇ ತಿರುಚಿದ್ದಾರೆ ಅಂತ ಚುನಾವಣಾ ಆಯೋಗದ ಚೀಫ್ ಹೇಳ್ತಾರೆ. ರಾಹುಲ್ ಗಾಂಧಿಯ ಆರೋಪ ಇತ್ತಲ್ಲ, ನಕಲಿ ಮತದಾರರು ಮತ್ತು ನಮೂನೆಗಳು ಅಂತ ಇದಕ್ಕೆ ಎಲೆಕ್ಷನ್ ಕಮಿಷನ್ ಹೇಳುತ್ತಲ್ಲ. ಜನ ಮನೆಗಳನ್ನ ಬದಲಾಯಿಸಿದಾಗ ಅಥವಾ 2-3 ಕಡೆ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿದಾಗ ಈ ನಕಲಿ ನಮೂನೆಗಳು ಆಗುತ್ತೆ. ಆದ್ರೆ ಮತದಾನದ ದಿನ ಒಬ್ಬ ವ್ಯಕ್ತಿಗೆ ಒಂದೇ ನಿಯಮ ಅನ್ನೋದು ಅನ್ವಯಿಸುತ್ತೆ. 2 ಬಾರಿ ಮತದಾನ ಮಾಡೋದು ಕ್ರಿಮಿನಲ್ ಅಪರಾಧ. ಹಂಗೇನಾದ್ರೂ 2 ಕಡೆ ಮತದಾನ ಆಗಿದ್ದೇ ಇದ್ರೆ ಅದನ್ನ ತೋರಿಸಿ ಅಂತ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಸವಾಲನ್ನ ಹಾಕುತ್ತೆ. ಮತದಾರರ ಪಟ್ಟಿ ಮತ್ತು ಮತದಾನ 2 ಬೇರೆ ಬೇರೆ. ಇದಕ್ಕೆ ಪ್ರತ್ಯೇಕ ಕಾನೂನುಗಳಿವೆ. ಜನ ಪ್ರತಿನಿಧ್ಯ ಕಾಯ್ದೆ 1950 ಮತ್ತು 51. चुनाव आयोग ने मतदाता सूची जरूर दी है, लेकिन पीपीटी में गलत तरीके से एनालाइज करना, गलत आंकड़े देना और यह कहना कि पोलिंग ऑफिसर ने कहा है कि इस महिला ने 2 बार वोट दिया है, इतने संगीन विषयों पर बिना हलफनामे के चुनाव आयोग को काम नहीं करना चाहिए। ये संविधान और कानून दोनों से विरुद्ध में होगा। जब कोई वोटर वोट करने जाता है और वो बटन दबाता है तो एक ही बार दबा सकता है। मतदाता सूची में अगर 2 जगह नाम हो तो वोट चोरी कैसे? नहीं हो सकती। वोट तो एक मतदाता एक ही बार डाल सकता है और इसीलिए हमने कहा था कि चूंकि इस तरह की पीपीटीज बनाई जाएं जिसमें कि चुनाव आयोग के डेटा को गलत तरीके से एनालाइज किया जाए और उसके जरिए ये कहा जाए कि चूंकि मतदाता सूची में ये नाम है इसीलिए मतदान गलत हुआ। मतदाता सूची और मतदान 2 अलग विषय हैं और इन दोनों को अलग अलग ही देखा जाता है। दोनों के कानून भी अलग हैं। मतदाता सूची का कानून है लोक प्रतिनिधित्व कानून 1950 और मतदान करने का कानून है लोक प्रतिनिधित्व कानून 1951। किसी व्यक्ति के अगर 2 जगह वोट भी हो तो भी वो एक ही जगह वोट करने जाता है। 2 जगह वोट करना कानूनी अपराध है और अगर कोई भी व्यक्ति ऐसा कहता है तो सबूत तो चाहिए। सबूत मांगा था, मिला नहीं। ಇನ್ನೊಂದು ಆರೋಪ ಮಾಡಿದ್ರು ರಾಹುಲ್ ಗಾಂಧಿ. ಇದೇ ಮಹದೇವ್ಪುರ ಕ್ಷೇತ್ರದಲ್ಲಿ ಮತದಾರರ ಗುರುತಿನ ಚೀಟಿಯಲ್ಲಿ ಹೌಸ್ ನಂಬರ್ 0 ಹೇಗೆ ಇದೆ ಅಂತ. ಇದಕ್ಕೆ ಚುನಾವಣಾ ಆಯೋಗ ಉತ್ತರವನ್ನ ಕೊಟ್ಟಿದೆ. ಹಳ್ಳಿಗಳಲ್ಲಿ ಅನೇಕ ಮನೆಗಳಲ್ಲಿ ನಂಬರ್ ಇರೋದಿಲ್ಲ. 0 ಅನ್ನ ಪ್ಲೇಸ್ ಹೋಲ್ಡರ್ ಆಗಿ ಬಳಸಲಾಗುತ್ತೆ. ಯಾವುದೇ ಅರ್ಹ ಮತದಾರರು ಇದರಿಂದ ಹೊರಗಡೆ ಉಳಿಬಾರ್ದು ಅನ್ನುವ ಉದ್ದೇಶ. मतदानಕ್ಕೆ ಅಡ್ರೆಸ್ ಮುಖ್ಯ ಅಲ್ಲ, मतदानಕ್ಕೆ पौरत्व वयस्सु ಹಾಗೂ ವಾಸ ಇದು ಮುಖ್ಯ ಅಂತ ಹೇಳ್ತಾರೆ. चीज है जैसे एक विषय आया था, किसी ने कहा कि साहब हाउस नंबर 0 है, 80,000 लोगों के हाउस नंबर 0 है, इसीलिए वो फर्जी है।
अगले दिन कई सारे मतदाता खड़े हो गए, उन्होंने कहा नहीं साहब, हम तो यहां रहते हैं। तो आपके थ्रू मैं जनता को बताना चाहता हूं कि हर पंचायत और हर म्यूनिसिपैलिटी में जरूरी नहीं है कि आपका घर होते हुए भी उसको घर का नंबर दिया गया। इसी तरीके से जिन लोगों के पास घर नहीं होता लेकिन उसका नाम भी मतदाता सूची में होता है, और उसका पता क्या दिया जाता है? उसका पता वो जगह दी जाती है जहां वो व्यक्ति रात को सोने आता है, कई बार सड़क के किनारे, कई बार पुल के नीचे, या कई बार लैंप पोस्ट के किनारे। आपको पता है इस देश में करोड़ों लोगों के घरों के पते के आगे 0 नंबर है। क्यों? क्योंकि पंचायत, म्यूनिसिपैलिटी, जिस घर में वो रहते हैं उन्होंने उनका नंबर नहीं दिया। शहरों में अनऑथराइज्ड कॉलोनीज हैं जहां उनको नंबर नहीं है, तो वो अपने फॉर्म में क्या पता भरें? तो चुनाव आयोग के निर्देश कहते हैं अगर ऐसा कोई भी मतदाता इस देश में है, चुनाव आयोग उसके साथ खड़ा है और उसको नोशनल नंबर देगा, और चूंकि कंप्यूटर में जब उसको भरते हैं तो वो 0 दिखता है। इसका अर्थ ये नहीं है कि वो मतदाता नहीं है। मतदाता बनने की शर्तों में आपका पता इतना अनिवार्य नहीं है जितनी कि आपकी नागरिकता और आपके 18 वर्ष की आयु पूरा होना, और जितना कि आप उस बूथ के आजू बाजू में रहते हैं। इन अनिवार्यताओं के तहत ही आपका वोट बनता है। ರಾಹುಲ್ ಗಾಂಧಿಯ ಇನ್ನೊಂದು ಆರೋಪ, ಚುನಾವಣಾ ಆಯೋಗವು ಮಷಿನ್ ರೀಡೇಬಲ್ ಲಿಸ್ಟ್ ಪರಿಶೀಲನೆಯನ್ನ ತಡೆಯಲು ರೋಲ್ಗಳ ಮರೆಮಾಚ್ತಾ ಇದೆ ಅನ್ನೋದು. ಇದಕ್ಕೆ ಚುನಾವಣಾ ಆಯೋಗದ ಉತ್ತರ ಏನಂದ್ರೆ, ನ್ಯಾಯಾಲಯ ತೀರ್ಪಿನಲ್ಲಿ ಹೇಳಿದೆ, ಗೌಪ್ಯತೆ ದುರುಪಯೋಗದ ಕಾಳಜಿಯಿಂದಾಗಿ ಮಷಿನ್ ರೀಡೇಬಲ್ ಲಿಸ್ಟ್ ಅನ್ನ ಪಕ್ಷದ ಜೊತೆಗೆ ಹಂಚಿಕೊಳ್ಳೋದಿಲ್ಲ. ಇದರ ಬದಲಾಗಿ ಸರ್ಚೇಬಲ್ PDF ರೋಲ್ಗಳನ್ನ ಟ್ರಾನ್ಸ್ಪರೆನ್ಸಿಗಾಗಿ ಸಾರ್ವಜನಿಕರ ಮುಂದೆ ಇಡಲಾಗುತ್ತೆ ಅನ್ನೋದು. ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನ ಮತ್ತೊಂದು ಆರೋಪ ಇತ್ತು, ಚುನಾವಣೆಯ ಬೂತ್ನ CCTV ಫುಟೇಜ್ಗಳನ್ನ ನಮಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು. ಚುನಾವಣಾ ಆಯೋಗ ಅಗೇನ್ ಇದು ಪ್ರೈವೇಸಿ ವಿಷಯ, ಇದನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂದಿದೆ. मशीन रीडेबल मतदाता सूची और सर्चेबल मतदाता सूची, दोनों में हमें अंतर समझना होगा। जो चुनाव आयोग की वेबसाइट में मतदाता सूची होती है उसमें आप एपिक नंबर डाल के सर्च कर सकते हैं, डाउनलोड भी कर सकते हैं। इसको मशीन रीडेबल नहीं कहा जाता। मशीन रीडेबल के ऊपर मैंने आपको शुरुआती उसमें बताया था कि 2019 में माननीय सुप्रीम कोर्ट ने भी इस विषय का गहन अध्ययन किया और ये पाया इलेक्टोरल रोल देने से वोटर की प्राइवेसी का हनन हो सकता है। इसलिए मशीन रीडेबल एक अलग चीज है। जो मशीन रीडेबल का अर्थ ये होता है कि आप उस इलेक्टोरल रोल को पढ़ भी सकते हैं। उसमें अगर आपके पास कंप्यूटर पे वो सूची आ गई तो आप ये फोटो उठा के दूसरी जगह भी डाल सकते हैं। अगर आपने एक व्यक्ति की फोटो दूसरी जगह डाल दी और पलट दी तो वो व्यक्ति वोट ही नहीं कर पाएगा, क्योंकि जब वो वोट करने जाएगा तो उसका चेहरा नहीं मिलेगा। तो मशीन रीडेबल एक अलग चीज है, मशीन रीडेबल वर्जित है। तो उसको आप, और ये चुनाव आयोग का अकेला फैसला नहीं है, ये चुनाव आयोग का फैसला माननीय सुप्रीम कोर्ट के जजमेंट के बाद है और 2019 से है। तो मशीन रीडेबल अलग चीज हो गई और एक लिस्ट को सर्च करना वो एक अलग विषय हो गया। ಬಿಹಾರದಲ್ಲಿ ನೋಡಿ SIR ನಡೀತಾ ಇದೆ. 65 ಲಕ್ಷದಷ್ಟು ಜನರ ಹೆಸರು ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಇವರ ಇಷ್ಟು ಆರೋಪಕ್ಕೆ SIR ತಂದಿದೆ, ಆದ್ರೂ ಕೂಡ ವಿರೋಧ ಮಾಡ್ತಾನೆ ಇದ್ದಾರೆ. ಇದನ್ನ ಈಗ ಇಡೀ ದೇಶದಲ್ಲಿ ಅಪ್ಲೈ ಮಾಡ್ತೀವಿ ಅಂತ ಇದ್ದಾರೆ. ಅದಕ್ಕೆ ರಾಹುಲ್ಗೆ ಭಯ ಶುರುವಾಗಿರೋದು. ಎಲೆಕ್ಷನ್ಗೂ ಮುನ್ನ ಯಾಕೆ ಇದನ್ನ ತರ್ತಾ ಇದ್ದೀರಾ ಅಂತ ಮೈ ಕೈ ಪರ್ಚ್ಕೊಳ್ತಾ ಇದ್ದಾರೆ. ಅದಕ್ಕೆ ಚುನಾವಣಾ ಆಯೋಗ ಹೇಳುತ್ತೆ 24 ಜೂನ್ನಿಂದ ಈ ಪ್ರಕ್ರಿಯೆ ಶುರುವಾಗಿದೆ, 20 ಜುಲೈಗೆ ಮುಗ್ದಿದೆ. ಇನ್ನು ಡೌಟ್ ಇದ್ರೆ ನಮ್ಮ ಹತ್ರ ಬನ್ನಿ, ಕ್ಲಿಯರ್ ಮಾಡ್ತೀವಿ ಅಂತಿದ್ದಾರೆ. चुनाव आयोग कह रहा है कि 1 सितंबर तक हम समय देते हैं, इसमें त्रुटियां हो सकती हैं, आइए सब लोग आइए, इसको शुद्ध करते हैं। 15 दिन अभी बाकी हैं।
1 सितंबर के बाद अगर उसी तरह के आरोप लगने शुरू हुए तो जिम्मेदार कौन? हर मान्यता प्राप्त दल को अभी भी 15 दिन बाकी हैं। मैं निवेदन करना चाहता हूं, आपके जरिए आह्वान करना चाहता हूं कि सभी 12 राजनीतिक दल, चाहे वो राष्ट्रीय पार्टी के हों, चाहे वो स्टेट पार्टीज के हों, अभी भी समय रहते 1 सितंबर से पहले इसमें गलतियां बताएं। चुनाव आयोग सुधारने के लिए तैयार है, लेकिन 1 सितंबर के बाद नहीं, क्योंकि उसके बाद वही दौर शुरू हो जाता है कि मतदाता सूची एक अलग चीज होती है और मतदान अलग चीज होती है। ಜೊತೆಗೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದೆ. 1 ವಾರದಲ್ಲಿ ನೀವು ಚುನಾವಣಾ ಆಯೋಗಕ್ಕೆ ಕ್ಷಮೆಯನ್ನ ಕೇಳಬೇಕು ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ. ಇಲ್ಲದಿದ್ರೆ ಇದನ್ನ ಅಫಿಡವಿಟ್ ಅಲ್ಲಿ ಕೊಡಬೇಕು ಅಂತ. ಸೊ ರಾಹುಲ್ ಗಾಂಧಿಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.